ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನಾನು ಇತಿ ಎಷ್ಟು ಅಟ್ಟೆ ಖರ್ಚು ಮಾಡೀನಿ. ಆದರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡರಿಗೆ ನಾನು ಕೇಳಿಕ್ ಬಯಸ್ತೀನಿ, ನೀವು ಚುನಾವಣೆ ಕ್ಷೇತ್ರದಲ್ಲಿ 2 ಕರೆ ನಮ್ಮಲ್ಲಿ ಟಿಕೆ ಹಾಕಿದ್ರು. ನನಗೆ ಅವ್ರಿಗೆ ಬೇಡ ಅಂತೇಳಿ ಇಲ್ಲೇ ಸಂಜುಗೌಡ್ರದ ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರೆ. ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕತ್ತಾರ? ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ದಿವಂಗತ ಬಿ ಆರ್ ಪಾಟೀಲ್ ಮಗ ಸಂಜುಗೌಡ್ರು ಇಲ್ಲಿ ಅದಾರ. ಇವ್ರು ಚುನಾವಣೆ ನಿಂತಾಗ ಅವ್ರ ಮಗ ನಿಂದಿರಿಸಿ ಆರಿಸ್ತೊಂಬಂದು. ಇದು ಕುಟುಂಬ ರಾಜಕಾರಣವೋ ಅಥವಾ ಬೇರೆ ಏನದು? ಇಂಥ ಇವತ್ತು 2023 ಚುನಾವಣೆಯಲ್ಲಿ ನನ್ನ ಬಲ್ಲಿ ಏನ್ ಪರಿಸ್ಥಿತಿ ಮಾಡಿದ್ರು ಅವರು? ಅಲ್ಲಿ ಬಂದು ಬಬಲೇಶ್ವರ ಅರಕೇರಿಗೆ ಬರಲಿಲ್ಲ, ಬಬಲೇಶ್ವರಕ್ಕೆ ಬಂದರು. ಜನಕ್ಕೊಂದು ಏನು ಸಂದೇಶ ಇತ್ತಪ್ಪ ಅಂತಂದ್ರೆ, ಏನೋ ಬಸವನಗೌಡರು ಬಂದಾರ, ಎಲ್ಲರೂ ಕೂಡಿ ಆಗ್ತದ ಕೆಲಸ ಅಂತೇಳಿ ಇಟ್ಕೊಂಡು ಬಂದ್ರೆ ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಂತ ಹೇಳಿಲ್ಲ, ಕಮಲದ ಓಟ್ ಹಾಕಂತ ಹೇಳಿಲ್ಲ, ಹೋಲಿ ಬಿಜುಗೌಡ್ರಿಗೆ ಓಟ್ ಹಾಕಂತ ಹೇಳಿಲ್ಲ. ನೀವು ಅದನ್ನು ತೆಗೆದು ನೋಡ್ರಿ. ಆದರೆ ಯಾರೋ ತಲೆ ಮೇಲೆ ಮಾಸಿಲ್ಲದವ್ರ ಕರೆದು ಸ್ವಲ್ಪ ಏನು ಆಸೆ ತೋರಿಸಿ ನಮ್ಮ ಪಕ್ಷಕ್ಕಿದ್ದವ್ರ ಕಡೆದ ಬಬಲೇಶ್ವರದಾಗ ಮಾತಾಡ್ಸೋದ್ರ ಮನೆ, ಅದಕ್ಕೆ ನಾನು ಮಾತು ಕಿವಿಗೊಡಕ್ಕೆ ಹೋಗಂಗಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ. ನಾನು 4 ಚುನಾವಣೆ ಮಾಡಿದ್ರೆ ನನಗೆ ನೀವು ವಿಚಾರ ಮಾಡ್ಬೋದು, ಪ್ರತಿ ಸಲ ನನಗೆ 10 ರಿಂದ 12, 13 ಸಾವಿರ, 14 ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರೆ. ಆದರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾನು ಕಾಲಿಟ್ಟು ಹೊಂಟೀನಿ, ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಯಿ ಹೊಂಟೀನಿ. ಇವರು ಹೊಂದಾಣಿಕೆ ಮಾಡಿಕೊಂಡು ಇವ್ರು 2 ಸಲ ಆರಿಸಿ ಬಂದರು, ಹ್ಯಾಂಗೆ ಆರಿಸಿ ಬಂದರು, ಯಾವ ಹೊಂದಾಣಿಕೆ ಅದ? ಈ ಹೊಂದಾಣಿಕೆ ರಾಜಕಾರಣ ಮಾಡಕ್ಕೆ ಎಲ್ಲರಿಗೂ ಬರ್ತದೆ. ನಾನು ಮೊನ್ನೆ ಒಬ್ರು ಹೇಳೋದು, ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ, ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ಕೆ ಇಲೆಕ್ಷನ್ ನಿಂದಿರ್ತಾರ? ಪುಣ್ಯಾತ್ಮ, ನಾ ಹೇಳಿಕ್ಕೆ ಯಾ ಕಾಂಗ್ರೆಸ್ನವ್ರು ಏನಾದರೂ ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರೆ ನಾ ಈಗ MLA ಆಗಿಬಿಡ್ತಿದ್ದೆ. ನಾನು ಅವ್ರವ್ರ ಪಕ್ಷ ಅವ್ರಿಗೆ, ನಿಮ್ಗಂತೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರುಗಾಡಂಗಿಲ್ಲ. ಯಾ ಕಾಂಗ್ರೆಸ್ನವ್ರು ಕೊಟ್ಟರೆ ಗ್ರೂಪ್ ಇದ್ರು ಕೊಟ್ಟ ಅಂತ ಹೇಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ನೀವೇನೇನು ಮಾಡಿರಿ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಹೇಳ್ತೀನಿ. ನನ್ನ ಬಲ್ಲಿ ಅವ ಇತಿಹಾಸ. ಯಾವ ರೀತಿ ಬಾಯಿಗೆ ಲಗಾಮ್ ಇಲ್ಲದೆ ಮಾತಾಡೋದ್ರಿ? ನಂದಿಷ್ಟೇ ವಿನಂತಿ ಅದ. ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ, ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ. ನೀವು ಯಾಕೆ ಇದನ್ನು ಹೋರಾಟ ಮಾಡ್ತೀರಿ? ನಿಮಗೇನು ಸಂಬಂಧ ಅದ? ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ಮ ಬೆನ್ನತ್ತಿ ತಿರುಗಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನನ್ನ ವಿನಂತಿ ಅದ, ಇದರಲ್ಲಿ ನೀವು ಭಾಗವಹಿಸಕ್ಕೆ ಹೋಗ್ಬೇಡ್ರಿ. ಎಲ್ಲ ಸಮಾಜದವ್ರ ಜೊತೆಗೆ ನಾವು ಭಾಳ ಬೆರ್ತಿದ್ದೀವಿ. ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ. ನಾವೇ ನಿಮ್ಗಂತಲೇ ಹೋಗಿ ಅವ್ರ ಮನೆಯಾಗ ಟೋಪಿ ಹಾಕ್ಕೊಂಡು ಹೋಗಿ ಅವ್ರ ಮನೆಯಾಗ ತಿಂದು ಬಂದು ನಾವೇನು ಮಾತಾಡಂಗಿಲ್ಲ. ಎಲ್ಲ ಸಮಾಜದವ್ರು ಬೇಕು ನಾವು. ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವೆಲ್ಲ ಏನು ಆಟನ ಆಡ್ಸಕತ್ತೀರಿ. ಈ ನಾಳೆ 11ನೇ ತಾರೀಕಿಗೆ ಜನರು ಕಳೆದ ಇದಕ್ಕೆ ಯಾರು ಹಿಂದೆ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತಾಯ್ತು ನನಗೆ. ಅದು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಹೇಳ್ತೀನಿ. ನನಗೆಲ್ಲ ಗೊತ್ತಿದೆ ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ. ಆದರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದ್ರೆ ಬಿಡಂಗಿಲ್ಲ. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರು ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ.
ಆಮೇಲೆ ಗಂಬಕೊಂಡ್ಬಿಟ್ಟು ಕೆಳಗೆ ಮ್ಯಾಗ ಆಮೇಲೆ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡೋದು ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ತು ಯಡಿಯೂರಪ್ಪ ಅವರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟರಲ್ಲ, ಇದನ್ನು ನೆನಪಾರ್ದ್ರಿ ನೀವು. ನನಗೆ ಇವತ್ತು ನಾನು ಸೋತರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನು ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನ್ ಮಾತಾಡ್ತಾರೆ ಇವರು? ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿ ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ಇದು ನೀವು ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದೆ. ಇನ್ನ ಉದಾಹರಣೆ ಭಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನ ಮುಂದೆ ಭಾಳ ಅದಾವ. ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರು ಶಾಸಕ? ಇವ್ ನಾನೇ ಶಾಸಕನ ಮಾಡಿಕಂತ ಬಟ್ ಮಾಡಿ ತೋರಿಸಲಿ. ಇಂಥವ್ನ ನಾನು MLA ಮಾಡೀನಿ ಅಂತ ಹೇಳಿ ಯಾರಿಗೆ ಅದು ಸ್ವಾಭಾವಿಕ ಅದ. 1,000 ಲೀಟರ್ ಹಾಲ್ನಾಗ ಒಂದು ಹಳ್ಳ ಉಪ್ಪು ಹೋಗಿದ್ರೆ ಹಾಲು ಹೊಡೆದು ಹೋಗ್ತಾವ. ನಾ ಕೆಡವಿನ ಅಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ, ನನ್ನ ಓಟ್ ಅದಾವಲ್ಲ ಅಂತ ಹೇಳಿ ಇವರು ಎದಿ ಬಿಟ್ಕೊಂಡು ನೋಡ್ತಾರೆ. ಇವರು ನಾಚಿಕ್ ಬರ್ಬೇಕು. ಇವರು ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವರು ಸದಸ್ಯರು ಇವತ್ತು 17 ಮಂದಿ ನಮ್ಮ ಶಾಸಕರು, ಇದು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ ಬಳಿಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ, ವರ್ಷಾನುಗಟ್ಟಲೆ ಹಂಗೆ ಮೆಂಬರ್ಗಳು ಹಂಗೆ ತಿರುಗಾಡೋದು. ಅವ್ರು ವಾರ್ಡ್ನಾಗ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳಿಸೋರು ಇವ್ರೆ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡೋದು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡಲ್ಲಿ ಅವರು ಪಾಪ ಪರಿಸ್ಥಿತಿ ಹೆಂಗಾಗ್ಯದಂತಂದ್ರ ಅದು ಹೇಳಬಾರ್ದು. ಅವ್ರಿಗೆ ಕೋರ್ಟಿಗೆ ಕಳಿಸೋರು ಅವರೇ. ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು. 2 ಕೂಡ ಅನರ್ಹ ಮಾಡಿದ್ರು ಇವರು. ಉಸ್ತುವಾರಿ ಮಂತ್ರಿಗಳು ಈಗ ಇರ್ತಕ್ಕಂಥ ಯತ್ನಾಳವ್ರು ಅವ್ರಿಗೆ ಅನರ್ಹ ಮಾಡಿಟ್ಟು. ಯಾಕೆ ನೀವು ಏನರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಇವಾಗ ಅನರ್ಹ ಆಗ್ತಿದ್ದಿಲ್ಲ. ಅವ್ರು ವಾರ್ಡ್ನಾಗ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಗ್ತಿತ್ತು. ಯಾಕೆ ಮಾಡಲಿಲ್ಲ?
ಯಾಕೆ ಮಾಡಲಿಲ್ಲ ಅಂದ್ರೆ ಹಿಂದೆ ಏನು ಮಾಡಿದ್ರು, ಇದು ತಂತ್ರ, ಇದು ಎಂಥ ತಂತ್ರದಪ್ಪ ಅಂತಂದ್ರೆ ಹಿಂದೆ ವರ್ಷಾನುಗಟ್ಲಿ ಇವ್ರು ಆರಿಸಿ ಬಂದ್ರು ಕೂಡ ಬಸವನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು, ಬಸವನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದ್ರಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ಬಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹಾಕೊಡ್ಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಏನು ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡೋದು. ಈಗ 100-150 200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದ್ದು. ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂತೇಳಿ ಅದೇ ಗುಳುಗ್ ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದಾರ. ಆದ್ರೆ ನಾವೊಂದು ಕೇಳಕ್ ಬಯಸ್ತೀವಿ, ಸನ್ಮಾನ್ಯ ಬಸವನಗೌಡ್ರೆ 88, 89, 90, 91, 92 ನೀವೇನಿದ್ರಿ, ನೀವೇನಾಗಿರಿ? ಸಿದ್ದರಾಮೇಶ್ವರ ವೈದ್ಯ ನಿಮ್ಗೆ ಎಲ್ಲಿ ತಂದಿಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನು ನಿಮ್ಗೆ ಹೊರಗೆ ತೆಗೆದಿದ್ದು ನಮ್ಗೇನ ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು? ನೀ ಬಾಯಿಗೆ ಲಗಾಮ್ ಹಾಕ್ಲಂತ ಹೊರಗೆ ಹಾಕಿದ್ರು. ನಾಳೆ ನಾವು ಮಾತಾಡೋದು ನಮ್ಮನಾಗೂ ಕ್ರಮ ತಪ್ಪತ್ತಾರ. ಆದ್ರೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಬಂದಂತ ಫಂಡ್ ಕಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸವನಗೌಡರು ಮಾಡಿದ್ರ ಕೆಲಸ ಅಂತೇಳಿ ದುಬ್ಬ ಚಪ್ಪಸ್ಕೊಂಡು ಇವ್ರು ಕಡ್ಯಾಕಾವು ಗಿರೇಕಿ. ಆದ್ರೆ ಇನ್ನೊಂದು ಹೇಳ್ತಾರೆ, ಭ್ರಷ್ಟರು. ಯಾರು ಭ್ರಷ್ಟರು? ನೀವೇನಿದಿರಿ? ಇವತ್ತು 101 ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು, ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ರು ಹೆಸರು ಹೇಳೋದ್ರೆ ಹೇಳ್ತೀವಿ. ನಿಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನ್ ಮಾಡಿರಿ? ಯಾವ ಪಂಚಮಸಾಲಿಯಾಗ ನೌಕರಿ ಇಲ್ಲ, ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ? ಯಾವ ಸಮಾಜ ಗುರ್ತಿಸ್ಕೊಂಡು ನೀವು ಏನಾದ್ರು 2A ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ? ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ? ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ, ಗಂಡು ಮಕ್ಳು ಎಷ್ಟು ಮಂದಿ ಅದಾರ, ಯಾವ ಪಂಚಮಸಾಲಿಯವ್ರು ಯಾವ ಊರಾಗ ಅದಾರ, ಅದನ್ನೇನ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ ಹೋಗುದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡುದು. ಇದೇ ಕೂಡಲ ಸಂಘ ಶ್ರೀಗಳಿಗೆ ಅವ್ರು ಏನ್ ಬೇಕಾದ್ ಮಾತಾಡ್ಯಾರ. ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಬಹಳ ಬೇಕಾಗಿದೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ, ಒಬ್ಬರು ಬೆನ್ನ ಹತ್ತಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ. ಇದು ಸರಿ ಅನ್ಸಂಗಿಲ್ಲ. ಸಮಾಜ ನಿಮಗೆ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದ. ಸಮಾಜ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಇದಕ್ಕೆ ನಾವು ಸಂಪೂರ್ಣ ನಿಮಗೆ ಸಮಾಜ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ನೀವು ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ ಬಯಸ್ತೀವಿ. ಆದರೆ ಇವತ್ತು ಭ್ರಷ್ಟು ಅಂತಕ್ಕಂಥ ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸವನಗೌಡರು, ಯಾರ್ಯಾರು ಭ್ರಷ್ಟು ಅದಾರ, ಯಾರು ಸತ್ಯ ಹರಿಚಂದ್ರ ಬಿಜಾಪುರ ಜಿಲ್ಲೆದ ತೋರಿಸ್ಕೊಡ್ರು. ಯಾರು ಸತ್ಯ ಹರಿಚಂದ್ರ ಇದ್ದಾರೋ ಇವತ್ತು ಜಾರ್ಜ್ ಫರ್ನಾಂಡಿಸ್ ಅಂತವ್ರು, ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತೀರ ಅವ್ರಿಗೆ ಅಡ್ಯಾಗ ಬರ್ತೀವಿ. ಇಲ್ಲಿ ನಮ್ಮ ಪಕ್ಷದಾಗ MLC ಇವರದ ಮಂಗಳೂರದವ್ರು ಯಾರು, ಕೋಟಾ ಶ್ರೀನಿವಾಸ ಪೂಜಾರಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಮನಿ ನೋಡ್ರಿ, ಅವ್ರು ಇರ್ತಕ್ಕಂಥದ್ದು ಇದು ನೋಡ್ರಿ. ಅವರು ತೆಂಗಿನಕಾಯಿ ಮಾರೋರು, ಹಣ್ಣು ಹೂ ಮಾರೋರು, ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ. ಇವತ್ತು ಅದೇ ರೀತಿ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದ್ರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿಗೆ ಹೋಗಿ ಹೆಣ್ಮಗಳು ಪಗಾರ ತಗೊಂಡು ಬಂದು ನನಗೆ ದುಡ್ಡು ಕೊಟ್ಟೋ ತಾಯಂದ್ರು ಅದಾರ. ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ನೀವೇನು ಮಾಡಿರಿ ಅಂತೇಳಿ. ಸಮಾಜಕ್ಕೆ ನಿಮ್ಗತ್ಲೆ ನಾ ಏನಾದರೂ ಶಾಸಕ ಆಗಿ MP ಆಗಿ ಏನಾರ ಆಗಿದ್ದಪ್ಪ ಅಂದ್ರೆ ನಾನು ಹೇಳ್ತಿದ್ದೆ, ಸಮಾಜನೂ ಹೇಳ್ತಿದ್ದೆ, ನಾನು ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ. ಅದೇ ದುರ್ದೈವ ನನಗಿವತ್ತು ಯಾವ ರೀತಿ ಎಲ್ಲೆಲ್ಲಿ ಏನೇನಾದು, ಎಲ್ಲಿ ಡಬ್ಬಿ ತುಡುಗಾದು, ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡ್ರು ಎಲ್ಲನೂ ಗೊತ್ತಿದೆ. ಹಲ್ಲಿದ್ದವ್ರೆ ಕಡ್ಲಿ ತಿನ್ಬೇಕಾಗದ, ಹಲ್ಲಿಲ್ಲದವ್ರು ಯಾರು ಕಡ್ಲಿ ತಿನ್ನಕ್ಕಾಗಂಗಿಲ್ಲ. ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ. ಇದೇನು 11ನೇ ತಾರೀಕಿಗೆ ಬರ್ತಕ್ಕಂಥವ್ರು ಭ್ರಷ್ಟರು ಅಂತಂದ್ರೆ ಇವ್ರು ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ
ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಅವ್ರು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ. ನಾ ಇವ್ರಿಗೆ ಕೇಳಿ ಬಯಸ್ತೇನೆ, ನೀವೇಟ್ ಬಿಜಾಪುರ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನು ಮಾಡಿರಿ, ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದ್ಯಾವುದೋ ಒಂದು ಗೋಶಾಲೆ ಅದ, ಕಾಗೋಡು ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಾಗೋಡು ಗೋಶಾಲೆಗೆ ಹೋಗಿ ಕೊಟ್ರೆ ಕಾಗೋಡದ ಗೋಶಾಲೆಗೆ ದನಗೊತ್ತಿರ್ತಾವ? ನಾವು ಮುಟ್ಟಂಗಿಲ್ಲ. ಕಾಗೋಡದ ಗೋಶಾಲೆ ಕೊಟ್ಟು ಬರ್ರಿ. ಕಾಗೋಡ ಗೋಶಾಲೆ ತಗೊಳ್ಳೋರ ಆ ದನಗಳು ಮುಂದೆ ಊಟಿಗೆ ಬಂಡಲ್ಲಿ ಇಟ್ಟು ದನ ತಿಂತಾವ ಅಂತ ಕೇಳ್ತೀನಿ. ಅದು ಎಷ್ಟು ದನಗಳು ತಿಂತಾವ, ಎಷ್ಟು ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ಲಿಸ್ಟ್ ಮಾಡ್ರಿ. ಇನ್ನ ಭಾಳ ಅದಾವ ನನ್ನ ಬಲ್ಲಿ, ಮುಂದಿನ ದಿನಮಾನಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡ ಅಂತ ಬಿಟ್ಟಿನಿ. ಇನ್ನೊಂದು ಎರಡು ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರಬೇಕು. ನಾನು ಒಂದು ಕುಟುಂಬದ, ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವ್ರು ಮಾತಾಡೋದು, ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡೋದು. ಬಾಗಲಕೋಟೆ ಚುನಾವಣೆ, MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಲ್ಲ, ಶಿವಾನ್ ಪಾಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡೋದು, ನಮ್ಮ ಪಕ್ಷ ನಾವು ಮಾಡಿ. ನಾವು ಎಲ್ಲಿ ಯಾವುದು ನಂದು ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರೆ, ಪ್ರೂಫ್ ಮಾಡಿಕೊಡ್ಲಿ. ಅವ್ರು ಪ್ರೂಫ್ ಮಾಡೋರು ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಜೈನ್ ಮಾಡ್ತೇನೆ. ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ. ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿಂತ್ರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡೋದು. ನಿನಗೆ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ, ಅವನಿಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲರಿಗೆ ಸರಿಸಮಾನ ಮಾತಾಡೋದು. ಸೊ ಇತಿಮಿತಿ ಬೇಕು ಅದಕ್ಕೆ. ಯಾವಾಗಲೂ ಮನುಷ್ಯ ಮಾತಾಡ್ಬೇಕಾದ್ರೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ನೀ ಏನ್ರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡಿದಿ, ಪಂಚಮಸಾಲಿ ಸಮಾಜ ನಿಂದ ಹೋರಾಟ, ಪಂಚಮಸಾಲಿ ನೀ ಏನು ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿ ಮಾಡಿ, ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ಈ ನಾಟಕ ಗ್ರಾಮ ನಾಟಕ ನಡೆಸಿಯಲ್ಲ. ಪಂಚಮಸಾಲಿಯರು ಅಂತೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಳದ್ದು ಕೆಲಸ ಮಾಡತ್ತಾರ, ಹೋರಾಟ ಮಾಡತ್ತಾರ. ನೀ ಏನು ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಕ್ನವ್ರು ಕರ್ಕೊಂಡ್ಬಂದು ನೀ ಏನು ಸ್ಟ್ರೈಕ್ ಮಾಡ್ಸಕತ್ತಿ, ಇದ್ರ ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲದೆ ನಾನು ಕರೆಸ್ತೀನಿ, ಬೇಕಾದ್ರೆ ನನ್ನ ಕೇಂದ್ರದಿಂದ ಬರೀ ಕೈ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಾನು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಎರಡನೇದ್ದು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ಇಷ್ಟೇ ವಿನಂತಿ ಅದ, ಇದನ್ನ ನೀವೇನು ಮಾಡಕತ್ತೀರಿ ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಾನು ವಿನಂತಿ ಪೂರ್ವಕ ತಮಗೆಲ್ಲರಿಗೂ ಹೇಳಕ್ಕೆ ನಾನು ಬಯಸ್ತೀನಿ. ಆದರೆ ಎಷ್ಟೋ ಜನ ಈ ಮುದ್ಯಾಬಳದಲ್ಲಿ ಏನಾಗಿ ಪರಿಸ್ಥಿತಿ, ನಾಡಗೌಡರ ಇಲ್ಲಕ್ಕೆ ಇವಾಗ ನಡಳಿ ES ಪಾಟೀಲ್ ನಡಾಳಿ ನಿಂತರು. ES ಪಾಟೀಲ್ ನಡಾಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು? ಅಲ್ಲೇ ನಮ್ಮ ಗೌಡರು ಹಿಂದೆ ನಿಂತರು, ಕುದುರೆ ಸಾರೋಟಿಗೆ ಗೌಡರು. ಅವ್ರು ಯಾಕೆ ಸೋತರು? ಅವ್ರು ಪಂಚಮಸಾಲಿ ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದ, ಸಂಜು ಗೌಡ್ರಿಗೆ ಸೋಲ್ಸಿದ್ರು, ಅವ್ರ ಮಗನ ನಿಂದ್ರಿಸಿ ಸೋಲ್ಸಿದ್ರು. ಆದ್ರೆ ನೀವು ಒಂದು ವಿಚಾರ ಮಾಡ್ರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡಿಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಳಿ ದಾಖಲೆಗಳದಾವ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜು ಗೌಡ್ರು ನಿಂತ್ರ ಇವ್ರು ಸೋಲಿಸೋರು ಯಾರು? ನಿಮ್ಮ ಮಗನ ನಿಂದ್ರಿಸೋರೆಲ್ಲ ಪಕ್ಷೇತರ ಮಾಡಿ. ಯಾವ ಎಲೆಕ್ಷನ್ ಅಂತ ಅದಕ್ಕೆ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗಲಿ, ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ, ಮಾತಾಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋ ಹಂಬಲ ಭಾಳ ಐತಿ, ನಿಮಗೆ ಭಯಂಕರ ಹಂಬಲ ಐತಿ. ಇವತ್ತು ಎಲ್ಲರೂ ನಾ ಅವ್ರ ಮನೆಗೆ ಹೋಗಿಲ್ಲ, ನಾ ಮಂತ್ರಿ ಎಲ್ಲಕ್ಕೆ ಹೋಗಿಲ್ಲ, ನಾ ಅವ್ರಿಗೆ ಹೇಳಿಸಿಲ್ಲ, ಮತ್ತೆ ಈ ಕೂಡಲ ಸಂಘ ಸಾಂಬಳ ಕರ್ಕೊಂಡು ನೀವೇನು ಮಾಡತ್ತೀರಿ?
ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಕತ್ತೀರಿ. ಅದು ಮುಂದೆ ಹೈಕಮಾಂಡ್ ಬಿಟ್ಟು ವಿಷಯ. ನಮ್ಮ ಪಾರ್ಟಿಯಾಗ ಒಂದು ಬಳು ಇತ್ತು, ಆ ಬಳುವನ್ನ ಹೊಡೆದು ಹೋಗ್ಸಾರ ಏನ್ರಿ. ಈಗ ಹೈಕೋರ್ಟ್ ನಾವು ಈಗ ನಮಗೇನದ ಪಾಠ ತಗೊಂಡು ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆಯ ಸಂದೇಶ ಹೋಗ್ಯದ. ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ ಆ ಬಳುವನ್ನ ಹೊರಗೆ ಹಾಕ್ಯಾರ. ಆ ಬಳುವನ್ನ ಹೊಳೆ ಹ್ಯಾಂಗೆ ತಗೋತಾರ, ಅದನ್ನ ಒಳಗೆ ಯಾವುದೋ ಮನಿ ಒಳಗೆ ಬಳು ಹೋಗ್ತಂದ್ರೆ ಅದನ್ನ ಹೊಡಿತಾರ, ಅದನ್ನ ಹೊಡೆದು ಹೊರಗೆ ಹಾಕ್ಯಾರ. ಈಗ ಬಸವರಾಜ್ ಪಾಟೀಲ್, ಈ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ? ಅವ ಆರಿಸಿ ಬರ್ತಿದ್ದ ಅಲ್ಲಿ. ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಕೆಳಗೆ ಬಂದ ಹೋಗಿ ಅಲ್ಲಿ 50-55,000 ಪಂಚಾಯತ್ ಅದಾರ. ಅಲ್ಲಿ ಒಬ್ಬ ಕಾಂಗ್ರೆಸ್ MP ಆರಿಸಿ ಬರ್ತಾನೆ ಅಲ್ಲಿ. ಯಾಕೆ ಬಂದ ಅಲ್ಲಿ ಇವು ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲರನ್ನ ಕೆಡವ್ಯಾನ. ಅಲ್ಲ, ಅವ್ರು ಎಲ್ಲೆಲ್ಲಿ ಹೋಗ್ತಾರಲ್ಲಿ ಸಾವಿರಾರು ಗಟ್ಲೆ ಲಕ್ಷಾಂತರ ಗಟ್ಲೆ ಜನ ಸೇರ್ತಾರ. ಈಗ ಅದರ್ರಿ ಹೋಗೋಣ ಕೂಗ ಹೊಡಿತಾರ. ಈಗ ನಮ್ಗೆ ಏನದ ನಿಮ್ಮ ಮಾಧ್ಯಮದವ್ರಿಗೆ ನಾ ಒಂದು ವಿನಂತಿ ಮಾಡ್ಕೋತೀನಿ. ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವ್ರು. ನೀವೆಲ್ಲ ಕಾಸರಗೋಡ್ರಾಗ್ಲಿ ಗ್ರಾಮ ಪಂಚಾಯತಿನೂ ನಿಲ್ಲಕ್ಕೆ ಯೋಗ್ಯತೆ ಇಲ್ಲ ಅಂತ ಯೋಗ್ಯತೆ ಇಲ್ಲಾರ್ದವರು ಮುನ್ಸಿಪಾಲಿಟಿ 2-3 ಸಲ ಇದೇ ಬಸವನಗೌಡ ವಿರುದ್ಧ ಮಾಡ್ಯಾನ, ರವಿ ಪಾಟೀಲ್ ವಿರುದ್ಧ ಮಾಡ್ಯಾನ. ಅಂಥವ್ರ ವಿರುದ್ಧ ಏನದ ನಾ ಆರಿಸಿ ಬಂದೀನಿ. ನಾ ಬಿಟ್ಟಂದ್ರೆ ನಾನು ಮಿಸಿ ಬಳಸ್ಕೊಂಡು ತಿರುಗಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಿದ್ರೆ ಬರಲಿಲ್ಲ. ರತಿಕಾಂತ್ ಗೌಡ ML ಇದ್ದ, ರವಿ ಪಾಟೀಲ್ ML ಇದ್ದ, ಬಸವನಗೌಡರು ಸಂಸದರಿದ್ದರು. ನನ್ನ ಏರಿಕೆ 23 ವಾರ್ಡ್ನಾಗ ನನ್ನ ಏರಿಕೆ ಬರ್ತಿದ್ರು ಅವರು. ಯಾಕೆ ಮಾಡಲಿಲ್ಲ ಅವರು? ಒಂದು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರಲ್ಲ, ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ. 3 ಮಂದಿ MLAಗಳು, 3 ಸಂಸದರು ಬಂದು ನಾ ಪಕ್ಷೇತರ ನಿಂತಿದ್ದೆ. ಯಾಕಾಗಲಿಲ್ಲ ಇವ್ರು? ಬರೀ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡೋದಾಗಲಿಲ್ಲ. ಇವ್ರಿಗೆ ಹೇಳ್ತಾರೆ ಇವರು ಬಾಯಿ, ನೀವು ಅವ್ರ ಬಾಯಿ ಅದನ್ನ ಅವ್ರು ಹ್ಯಾಂಗೆ ಬೇಕಾದಂಗೆ ನೀವು ಎಲ್ಲ ಕೀ ಹೊಡ್ಕೋತ ಹೊಂಟ್ಬಿಟ್ರಿ. ಅವ್ರಿಗೆ ಹೇಳೋದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಯಾರು ಕೊಡ್ಬೇಕ್ರಿ? ತಾವು ಇಟ್ಕೋಬೇಕದು. ಯಾರು ಕೊಡ್ಬೇಕು? ಈ ಸದ್ದ 7-8 ಮಂದಿ ನಾವು ಎಲ್ಲರೂ ಕಮಿಟಿ ಒಳಗೆ, ಕೋರ್ ಕಮಿಟಿ ಒಳಗೆ 11 ಮಂದಿ ನಾವು ಯಾರು ಹೆಸರು ಕೊಡೋದು ಬೇಡ ಅಂತೇಳಿ ರಾಜ್ಯಕ್ಕೆ ಕಳಿಸಿದ್ವಿ. ಯಾರು ಬೇಕಾದ್ರೂ ಅಧ್ಯಕ್ಷ ಮಾಡಿ ಪಾರ್ಟಿ ಯಾರು ಕಲ್ಲು ಕೊಟ್ಟರು ಅನ್ನೋದು ನಾವು ಎಲ್ಲರೂ ಮಾಡ್ತೀವಿ ಅಂತೇಳಿ ರಾಜ್ಯಕ್ಕೆ ಕೊಟ್ಟು ಕಳಿಸಿದ್ವಿ. ಯಾಕಿದು ಒಬ್ಬರು MLA ಅವರು ನೆರೆ ಬಂದಿಲ್ಲ, ಬರಬೇಕಲ್ಲ ಅಂತ ಅವ್ರು ಬರಬೇಕು. ಇಂಥವ್ರಿಗೆ ಇದು ಮಾಡಿರ್ತೇಳಿ ಅಲ್ಲಿ ಹೇಳ್ತಾರೆ ಕೂತ್ಕೊಂಡ ಇಂಥವ್ನಿಗೆ ಒಬ್ಬನಿಗೆ ಏನದ ನಾವು ಜೊತೆ ಫಾಲೋವರ್ಸ್ ಏನದ ನಾನು ಅಧ್ಯಕ್ಷ ಮಾಡಿ ಅವನಿಗೆ ಅಧ್ಯಕ್ಷ ಮಾಡಿ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಅವ್ರು ಫಾಲೋವರ್ಸ್ ಇದ್ದವ್ರಿಗೆ ಹೇಳೋದು ಅಲ್ಲೇನು? ನನ್ನ ವಿರುದ್ಧ ಮಾಡ್ಯಾನ ಅಲ್ಲಿ. ನಾ ಸಮಾಜ ಬಿಟ್ಟು ಅವನಿಗೆ ಅವ್ರ ಸಮಾಜಕ್ಕೆ ಏನದ ನಾವು ಏನದ ನಿಂತು ಮಾಡೀನಿ. ನಮ್ಮ ಸಮಾಜಕ್ಕೆ ಬೈದು ರವಿ ಬರಿಲಿಯವರು ನಾವು ಕೂಡಿಸಿದ್ರು. ಇದೇ ಅನ್ಬಾರ್ದು, ನಾವು ಹೆಸರು ಕೇಳಿ ನಾವು ಕೂತ್ಕೊತೀನಿ. 1 ನಿಮಿಷ ಕಾಸರಗೋಡ್ರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ಅಂತ ಏನಂದ್ರಲ್ಲ. ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ 4 ಜಿಲ್ಲಾ ಪಂಚಾಯತಿ ಆರಿಸ್ಕೊಂಡು 11 ತಾಲೂಕ್ ಪಂಚಾಯತಿ ಆರಿಸ್ಕೊಂಡು ಅದರಲ್ಲಿ BJPಯಿಂದ ಮುಸಲ್ಮಾನರಿಗೆ 2 ಟಿಕೆಟ್ ಕೊಟ್ಟಿದ್ದೆ. ಅವ್ರು ಆರಿಸ್ಕೊಂಡು ಹೌದಾ. ನರೇಂದ್ರ ಮೋದಿಜಿಯವರು ಸಿಟಿಯೊಳಗೆ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಸಾವರ್ಣ ಹಾಕಿದ್ರು ಅಂತ ಹೇಳಿದ್ರು. ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ. ಈಗ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರೆ, ನಾವು ವಿಚಾರ ಮಾಡಿ ಅವ್ರು ಹಾಕ್ಯಾರ ಅದನ್ನು. ಅವರು ಅವ್ರಿಗೆ ಸೋತರು ಅಂತ ಹೇಳ್ತಾರೆ. ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾನು ಆರಿಸಿ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತದು. ಇಲ್ಲ ಮುಸ್ರಿಫ್ ಆರಿಸಿ ಬರ್ತಿದ್ದ, ಮುಸ್ರಿಫಿಗೆ ಏನು ಮಾಡಿದ್ರು ಎಲ್ಲರೂ? ಏನಾದ್ರು ಅಂತ ನಾವು ಮುಸ್ರಿಫ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಯತ್ನಾಳ ಮಾಡಿಸಿದ್ದು ಯಾರು MB ಪಾಟೀಲ್ ಜೊತೆ. ನೀವೆಲ್ಲ ಕೇಳಿದ್ರೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಅದೇ ಹೇಳಿ ನೀವು ಸುಪ್ರೀಂ ಕೋರ್ಟ್ ಅಂತ ಹೇಳಿ ನೀವು ನಾನು ನೇರವಾಗಿ ಮಾತಾಡ್ತೀನಿ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳನೆ ಹೋಗಿ MB ಪಾಟೀಲ್ಗೆ ಹೇಳಿ ಮುಸ್ರಿಫಿಗೆ ಕೊಡಿಸಿದ್ರು. ಮುಸ್ರಿಫಿಗೆ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ ಬಳಕ ನಾಳೆ ಮುಸ್ರಿಫಿನ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ಬೋದು, ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಲ್ಲೂ ಕೊಡಿಸ್ಬೋದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ಇಷ್ಟೇ ನಾವು ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದ.
ನಾ ಬರ್ತೀನಿ ಅವ್ರೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವ್ರು, ಈಗ 17 ನಮ್ಮವ್ರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ರು ಇವ್ರಿಗೆ ಇಷ್ಟೇ ಮಾಡಬಾರ್ದಂತೆ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡೋದು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹೆಚ್ಚಿ ನಾವೇ ಬೆಳಿಬೇಕು ಅನ್ನೋ ಲೆಕ್ಕದಾಗ ಅದಾರ ಎಲ್ಲರೂ. ಯಾರು ಯಾರು ಅಧಿಕಾರ ಇದ್ದವ್ರು, ಅಧಿಕಾರಿಗಳು ಅಧಿಕಾರದಲ್ಲಿದ್ದವ್ರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೆ ಏನು ಸ್ಟಾರ್ ಪ್ರಚಾರಕ್ಕೆ ನೀವೇನು ಮಾಡಿರಲ್ಲ, ದಯಮಾಡಿ ನೀವು ಮಾಧ್ಯಮದವ್ರೆ ಸೃಷ್ಟಿ ಮಾಡಿತ್ತು. ನೀವು ಮಾಧ್ಯಮದವರು ನಾವು ಸ್ವಲ್ಪ ಅಲ್ಲ, ನಿಮ್ಮ ಪಕ್ಷದ ನಾಯಕರೇ ಡಿಸಿಷನ್ ತಗೊಂಡಿದ್ದಾರೆ, ಮೇಲಿಂದ ಹೊಡೆದು ಸ್ಟಾರ್ ಪ್ರಚಾರಕಂತ ನೀವು ಕೊಟ್ಟರೆ ನಾವೇ. ನೀವು ಮಾಧ್ಯಮದವ್ರು ಕೊಟ್ರಿ ಸರ್, ನೀವೇ ಕೊಟ್ರಿ. ಅವ್ರು ಬೈತಾರೆ, ನಾವು ಮೀಡಿಯಾದವ್ರು ಇಲ್ಲ, ಅವ್ರು ನೋಡ್ರೆ ವಿಜಯನಗರ ಕಡೆ ಅವ್ರು ಬೈತಾರೆ. ನೋಡ್ರಿ ನಾವು ಬೈಯಂಗಿಲ್ಲ. ನಮ್ದು ಇಷ್ಟೇ ವಿನಂತಿ ಏನದಪ್ಪ ಅಂತಂದ್ರ ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರ ಪೂರಾ ಅಂಗಡಿಯಾಗಿ ಹಿಡಿಬೋದು. ನಾವು ಕನ್ನಡ ಇದ್ದಂಗ್ರಿ, ನಮಗೇನು ನಾವೊಂದು ಕನ್ನಡ ಇದ್ದಂಗ ಅಷ್ಟೇ. ಕನ್ನಡ ನಮ್ಮ ಮುಖ ಕಾಣಂಗಿತ್ತು ಮಾಡ್ರಿ. ಈಗ ಒಂದು ನೀವು ಬಳು ಹೊಕ್ಯದ ಅಂತಂದ್ರಿ ಗೌಡ್ರ, ಬಳು ಹೊಕ್ಯದ ಅಂದ್ರೆ ಒಂದ್ ವೇಳೆ ಮತ್ತೆ ಬಳು ಒಳಗ್ ಬತ್ತಂದ್ರೆ ಹೆಂಗ್ ಮಾಡ್ತೀರಿ? ಅದಕ್ಕೆ ಬಳುಕ್ ಇಂಜೆಕ್ಷನ್ ಮಾಡ್ಬೇಕಾಗ್ತದೆ. ಹಂಗ್ರಿ ಅಲ್ಲ, ಬಳು ಹೊರ ಹಾಕ್ಯಾರ ಈಗ. ಅಲ್ಲ, ಬಳು ಹೊರ ಹಾಕ್ಯಾರ ಈಗ. ಆ ಬಳು ಹೊರಗೆ ಬಂದ ಮುಂದೆ ಏನ್ ಮಾಡೋದು? ಅದಕ್ಕೆ ಏನೇನ್ ಮಾಡೋದು? ರೈತರು ಇರ್ತಾರ ಅದಕ್ಕೆ.